ಶನಿವಾರ ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಂದು ಅಳತೆಯಾಗಿದ್ದ ಜಮೀನುಗಳ ರೆಕಾರ್ಡ್ಗಳನ್ನೆಲ್ಲ ಪರಿಶೀಲಿಸಿ ನನ್ನ ಬ್ಯಾಗ್ನಲ್ಲಿ ಹಾಕೊಂಡು ಬೈಕನ್ನೇರಿ ನಮ್ಮ ಸರ್ವೆ ಆಫೀಸ್ಗೆ ಹೊರಟಿದ್ದೆ. ಶನಿವಾರ ಹೆಚ್ಚು ಕೆಲಸ ಇರದ ಕಾರಣ, ಜೊತೆಗೆ ಕಚೇರಿಗೆ ಬರುವವರ ಸಂಖ್ಯೆಯೂ ಕಡಿಮೆ ಇರುವ ಕಾರಣ ಆರಾಮಾಗಿ ದಿನ ಕಳೆಯಬಹುದೆಂಬ ಯೋಚನೆಯೊಂದಿಗೆ ಖುಷಿಯಾಗಿ ದಿನ ಪ್ರಾರಂಭವಾಗಿತ್ತು. ಆದರೆ ಸರ್ವೆ ಆಫೀಸ್ ಪ್ರವೇಶಿಸಿದ್ದ ನನಗೆ ಶಾಕ್ ಕಾದಿತ್ತು. ನಾನು ಯಾವ ಊರಿಗೆ ವರ್ಗಾವಣೆ ಆಗಬಾರದೆಂದು ಬಯಸಿದ್ದೆನೋ ಆ ಊರಿಗೆ ನನ್ನ ವರ್ಗಾವಣೆ ಆಗಿ ಹೋಗಿತ್ತು. ನನ್ನ ವರ್ಗಾವಣೆ ಪತ್ರವನ್ನು ಗೆಳೆಯ ಸರ್ವೇಯರ್ ಪ್ರದೀಪ್ ತಿರುಗಿಸಿ ಮುರುಗಿಸಿ ನೋಡುತ್ತಾ ಕೂತಿದ್ರು. ನಾನು ವರ್ಗಾವಣೆ ಆಗುತ್ತಿರುವುದನ್ನ ತಿಳಿದು ಅವರಿಗೇನೋ ಖುಷಿ ಸಿಕ್ಕಿತ್ತು. ಆದ್ರೆ ಅವರ ಮುಖದಲ್ಲಿದ್ದ ನಗು ಮಾತ್ರ ನನಗೆ ವಿಪರೀತ ಸಿಟ್ಟು ತರಿಸಿತ್ತು. ಅಲ್ಲಿ ಪ್ರದೀಪ್, ನೀವು ನಂಗೆ ಒಳ್ಳೆ ಫ್ರೆಂಡು ಅನ್ಕೊಂಡಿದ್ನಲ್ಲಿ, ನೀವ್ ನೋಡಿದ್ರೆ ನಾನ್ ಟ್ರಾನ್ಸ್ಫರ್ ಆಗಿರೋದನ್ನ ಇಷ್ಟೊಂದು ಎಂಜಾಯ್ ಮಾಡ್ತಿದ್ದೀರಾ? ನನ್ನ ಮಾತಿಂದ ಪ್ರದೀಪ್ ಮುಖದಲ್ಲಿದ್ದ ನಗು ಸ್ವಲ್ಪವೂ ಕಡಿಮೆ ಆಗ್ಲಿಲ್ಲ. ಏನ್ ವಿಷ್ಣು, ಹೀಗಂದ್ಬಿಟ್ರಿ? ಇದು ಖುಷಿ ಸುದ್ದಿ ಅಲ್ವಾ? ಅದ್ರಲ್ಲೇನು ಖುಷಿ ಪಡೋ ವಿಷಯ ಕಾಣಿಸ್ತೋ ಪ್ರದೀಪ್ಗೆ? ನನಗಂತೂ ಅರ್ಥ ಆಗ್ಲಿಲ್ಲ. ಆದ್ರೆ ಆ ಊರಿನ ಹೆಸರು ನನಗೆ ಚಳಿ ಜ್ವರ ತರಿಸಿತ್ತು. ನನಗೆ ಬೊಮ್ಮನಹಕ್ಲಿಂದ ವಿಭವಾಪುರಕ್ಕೆ ವರ್ಗಾವಣೆಯಾಗಿತ್ತು. ನನಗೆ ತೀರಾ ಪರಿಚಿತವೂ ಅಲ್ಲದ ಅಪರಿಚಿತವೂ ಅಲ್ಲದ ಊರದು ದೂರದ ನೆಂಟರೊಬ್ಬರ ಮನೆ ಅಲ್ಲಿತ್ತು. 3-4 ಸಲ ಚಿಕ್ಕವನಿದ್ದಾಗ ಹೋಗಿದ್ದೆ ಅನ್ನೋ ನೆನಪಿನ ಹೊರತಾಗಿ ಆ ಊರಿಗೂ ನನಗೂ ಮತ್ತೇನು ಅಂತ ಹೇಳಿಕೊಳ್ಳೋ ನಂಟಿರಲಿಲ್ಲ. ಅಲ್ಲಿ ವಿಷ್ಣು, ಅಲ್ಲಿನ್ ಜನಗಳು ಪಾಪ್ತೋರು, ಗಲಾಟೆ ಮಾಡೋದು, ತಲೆಹರಟೆ ಮಾಡೋದು ತುಂಬಾ ಕಡಿಮೆ ಅಂತ ಕೇಳಿದೀನಿ. ಜೊತೆಗೆ ಅಲ್ಲಿ ಅರ್ಧ ವರ್ಷ ಮಳೆನೇ ಇರುತ್ತೆ. ಅದು ಏನು ಅಂತಿಂತ ಮಳೆನ ಒಂದ್ಸಲ ಶುರುವಾದ್ರೆ ಮುಗಿಯೋದೇ ಇಲ್ಲ. ನಿಮ್ಗೆ ಅಳತೆಗೆ ಬರೋ ಕಡತಗಳು ಕಡಿಮೆ, ಮಳೆಗಾಲದಲ್ಲಿ ಸರ್ವೆಗೆ ಅರ್ಜಿ ಹಾಕೋರು ಕಡಿಮೆ, ಆರಾಮಾಗಿ ಹೊರಗೆ ಹೋಗ್ದೆ ಕೂತಲ್ಲೇ ಸರ್ಕಾರಿ ಸಂಬಳ ಎನ್ಸ್ಬೋದಲ್ಲಿ. ಪ್ರದೀಪ್ ತಮಗೆ ಯಾಕೆ ಖುಷಿ ಆಯ್ತೆಂದು ಸಂದರ್ಭ ಸಹಿತ ವಿವರಿಸಿ, ಚಾನ್ಸ್ ಹೊಡ್ದ್ರಿ ಬಿಡಿ ಎಂದು ಹೇಳಿ ಬೆನ್ನ ಮೇಲೆ ಪ್ರೀತಿಯಿಂದ 2 ಗುದ್ದು ಕೊಟ್ರು. ಅವರು ಹೇಳಿದ್ದರಲ್ಲಿ ಅರ್ಧ ಸತ್ಯ ಇತ್ತು. ಅಲ್ಲಿ ಜಮೀನಿನ ಅಳತೆಗೆ ಅರ್ಜಿ ಹಾಕೋರ ಸಂಖ್ಯೆ ಕಡಿಮೆಯೇ ಇತ್ತು. ಜೊತೆಗೆ ಅವರು ಹೇಳಿದಂತೆ ವಿಪರೀತ ಮಳೆ ಬೀಳುವ ಜಾಗ ಅದಾಗಿತ್ತು. ಆದರೆ ಊರಿನ ಸುತ್ತಮುತ್ತ ಇರುವ ಪ್ರದೇಶಗಳಲ್ಲಿ ಅಳತೆ ಮಾಡುವುದು ಸುಲಭದ ವಿಷಯವಲ್ಲ ಎಂಬುದಂತೂ ನನಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕೂಡಿರುವ ಪ್ರದೇಶದಲ್ಲಿ ಎಲ್ಲಿಂದ ಅಳತೆ ಮಾಡಲು ಪ್ರಾರಂಭ ಮಾಡಬೇಕು ಅನ್ನೋದೇ ತಲೆನೋವಿನ ವಿಷಯವಾಗಿತ್ತು. ಜೊತೆಗೆ ಬಾಂದು ಕಲ್ಲುಗಳನ್ನು ಆ ಸ್ಥಳಗಳಲ್ಲಿ ಹುಡುಕುವುದು ಸುಲಭದ ಮಾತಾಗಿರಲಿಲ್ಲ. ಆದರೆ ವಿಭವಾಪುರಕ್ಕೆ ಹೋಗಲು ನಾನು ಹಿಂಜರಿಯುವುದಕ್ಕೆ ಅಲ್ಲಿನ ಭೌಗೋಳಿಕ ಪ್ರದೇಶ ಕಾರಣವಾಗಿರಲಿಲ್ಲ, ಅದಕ್ಕೆ ಬೇರೆಯದೇ ಕಾರಣವಿತ್ತು. ಅದು ತೀರಾ ವೈಯಕ್ತಿಕ ವಿಷಯವಾದ್ದರಿಂದ ಪ್ರದೀಪ್ ಬಳಿ ಅದರ ಬಗ್ಗೆ ಪ್ರಸ್ತಾಪ ಮಾಡೋಕೆ ನನಗೆ ಇಷ್ಟ ಇರಲಿಲ್ಲ. ಸರಿ ಬಿಡ್ರಿ, ನೀವಂತೂ ನನ್ನನ್ನ ಹೊರಗೆ ಹಾಕೋಕೆ ಕಾಯ್ತಿದ್ದೀರಾ, ನಿಮ್ಮಿಷ್ಟಕ್ಕೆ ನಾನ್ಯಾಕ್ ಅಡ್ಡ ಬರ್ಲಿ, ಇವತ್ತೇ ಪ್ಯಾಕ್ ಮಾಡ್ಕೊಂಡು ಹೊರಟ್ಬಿಡ್ತೀನಿ. ನನ್ನ ಮಾತು ಕೇಳಿ ಪ್ರದೀಪ್ಗೆ ಕೋಪ ಬಂತು. ಅಲ್ಲಿ ವಿಷ್ಣು ಹಂಗೆ ಹೊರಡೋ ಥರ ಕಾಣ್ತಿದ್ದೀರಲ್ಲ, ಪಾರ್ಟಿ ಕೊಡ್ಸಿ ಅಂತಾನೋ ನಾನೇ ಬಾಯ್ಬಿಟ್ಟು ಕೇಳ್ಬೇಕಾ? ನನ್ನ ಜೀವನದ ಕರಾಳ ದಿನಗಳನ್ನ ಕಣ್ಯೋಕೆ ನಾನು ರೆಡಿಯಾಗ್ತಿದ್ರೆ ಪ್ರದೀಪ್ಗೆ ಪಾರ್ಟಿಯ ಚಿಂತೆಯಾಗಿತ್ತು. ಸರಿ ಬಿಡಿ, ಸಂಜೆ ಎಲ್ಲಿಗೂ ಪಾರ್ಟಿ ಕೊಡ್ತೀನಿ ಎಂದು ಪ್ರದೀಪ್ಗೆ ಹೇಳಿ ಬಾಕಿ ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸಲು ಮುಂದಾದೆ. ಆಫೀಸ್ನಲ್ಲಿ ನನಗೆ ಸಣ್ಣ ಬೀಳ್ಕೊಡುಗೆ ಸಮಾರಂಭ, ಅದಾದ್ಮೇಲೆ ಇಲಾಖೆಯಲ್ಲಿರೋರಿಗೆಲ್ಲ ಸಣ್ಣ ಪಾರ್ಟಿ ಕೊಟ್ಟು ನಾನು ರೂಮ್ ಸೇರುವಷ್ಟರಲ್ಲಿ ರಾತ್ರಿಯಾಗಿತ್ತು. ವಿಭವಾಪುರ ನನಗೆ ಅಷ್ಟೇನೂ ಪರಿಚಿತವಲ್ಲದ ಊರಾದರೂ ಸಹ ಅಲ್ಲಿ ನಾನು ಬಾಲ್ಯದಲ್ಲಿ ಕಂಡಿದ್ದ ಕೆಲ ಅಸ್ಪಷ್ಟ ಆಕೃತಿಗಳು ಆ ಊರಿನ ಹೆಸರು ಕೇಳಿದರೆ ಭಯ ಹುಟ್ಟಿಸುವಂತೆ ಮಾಡಿತ್ತು. ನನಗೆ ಈ ದೆವ್ವ ಭೂತಗಳ ಬಗ್ಗೆ ನಂಬಿಕೆ ಇಲ್ಲದಿದ್ದರೂ ಸಹ ಅವತ್ತು ಬಾಲ್ಯದಲ್ಲಿ ನಾನು ಕಂಡದ್ದೇನು ಎಂದು ಯೋಚಿಸಿದಾಗ ನನಗೆ ಗೊತ್ತಿಲ್ಲದಂತೆ ಆ ಭಯ ಈಗಲೂ ಆವರಿಸಿಬಿಡುತ್ತೆ. ಭಾನುವಾರ ಬೆಳಿಗ್ಗೆ ರೂಮ್ ಬಾಡಿಗೆ ಹಣವನ್ನ ಓನರ್ಗೆ ಕೊಟ್ಟು ಓನರ್ಗೆ ವಿಷಯ ತಿಳಿಸಿ ಅವರ ಮನೇಲಿ 1 ಲೋಟ ಬಿಸಿ ಕಾಫಿ ಕುಡ್ದು, ನಂದೇನ್ ಜಾಸ್ತಿ ಲಗೇಜಿಲ್ಲ ಅಂಕಲ್, ಕೆಲವೊಂದನ್ನ ನನ್ನ ಫ್ರೆಂಡ್ ಮನೇಲಿ ಇಟ್ಟು ಹೋಗ್ತೀನಿ, 1 ಬ್ಯಾಗ್ ಲಗೇಜ್ ಅಷ್ಟೇ, ಎಲ್ಲ ಪ್ಯಾಕ್ ಆಗಿದೆ, ಇವತ್ತು ರಾತ್ರಿ 10 ಗಂಟೆ ಹಂಗೆ ಹೊರಡ್ತೀನಿ, ಅಲ್ಲಿಗೆ ಹೋಗೋವಷ್ಟರಲ್ಲಿ ಬೆಳಿಗ್ಗೆ ಆಗಿರತ್ತೆ ಅಂದೆ. ಏನು ರಾತ್ರಿ ಹೊರಡ್ತ್ಯಾ? ಇವತ್ ಅಮಾವಾಸ್ಯೆ ಬೇರೆ ಕಣಪ್ಪ, ಸುಮ್ನೆ ರಾತ್ರಿ ಯಾಕೆ ಹೋಗ್ತ್ಯಾ? ನಾಳೆ ಬೆಳಿಗ್ಗೆ ಹೋದ್ರೆ ಆಗಲ್ವಾ? ಓನರ್ ಮಾತಿನಲ್ಲಿ ಕಾಳಜಿ ಇತ್ತು. ಇಲ್ಲ ಅಂಕಲ್, ಏನಾಗಲ್ಲ, ನಂಗೆ ರಾತ್ರಿ ಹೋಗೋದೇ ಇಷ್ಟ, ಅದೂ ಅಲ್ದೆ ನಾಳೆ ಕೆಲ್ಸಕ್ಕೆ ರಿಪೋರ್ಟ್ ಮಾಡ್ಕೊಳ್ಳೇಬೇಕು ಎಂದು ಅಂಕಲ್ಗೆ ತಿಳಿಸಿ ರೂಮ್ಗೆ ಬಂದೆ.
ಉಲ್ಲದ ಮನಸ್ಸಲ್ಲೇ ರಾತ್ರಿ 10 ಗಂಟೆಗೆ ನನ್ನ ಪ್ರಯಾಣ ಆರಂಭವಾಯಿತು. ಎಲ್ಲಾ ಲಗೇಜ್ ಪ್ಯಾಕ್ ಮಾಡಿಕೊಂಡಿದ್ದರಿಂದ ಹೆಚ್ಚೇನೂ ತೊಂದರೆ ಆಗ್ಲಿಲ್ಲ. ಬಾಲ್ಯದಲ್ಲಿ ನಾನು ನೋಡಿದ್ದ ವಿಭವಾಪುರಕ್ಕೂ ಈಗಿನ ವಿಭವಾಪುರಕ್ಕೂ ಸಾಕಷ್ಟು ವ್ಯತ್ಯಾಸ ಆಗಿರಬಹುದೆಂಬ ಆಲೋಚನೆಯೊಂದಿಗೆ ನನ್ನ ಪ್ರಯಾಣ ಶುರುವಾಗಿತ್ತು. ಸ್ವಂತ ಬೈಕ್ನಲ್ಲೇ ಎಲ್ಲಾ ಕಡೆಗೆ ಪ್ರಯಾಣ ಬೆಳೆಸುವ ನನಗೆ ಬಸ್ಸಿಗಾಗಿ ಕಾಯುವ ಅವಶ್ಯಕತೆ ಇರಲಿಲ್ಲ. ಹೋಗಲು ಎಳ್ಳಷ್ಟು ಮನಸ್ಸಿಲ್ಲದಿದ್ದರೂ ಹೋಗಲೇಬೇಕಾದ ಅನಿವಾರ್ಯತೆಯೊಂದಿಗೆ ಪ್ರಯಾಣ ಶುರುವಾಗಿತ್ತು. ಅದ್ಯಾಕೋ ನನ್ನ ಮನಸ್ಥಿತಿಯಂತೆ ವಾತಾವರಣವು ವರ್ತಿಸುತ್ತಿರುವಂತೆ ತೋರುತ್ತಿತ್ತು. ತಿರುವು ಮುರುವು ರಸ್ತೆಯ ಎರಡೂ ಬದಿಗಳಲ್ಲಿ ಯಥೇಚ್ಛವಾಗಿ ಬಿದುರುಗಳು ಬೆಳೆದಿತ್ತು. ಕೊಂಚ ಮುಂದೆ ಸಾಗುತ್ತಿದ್ದಂತೆ ಪಾಳು ಬಿದ್ದ ಮನೆಗಳು ಅಲ್ಲಲ್ಲಿ ಕಾಣಲು ಶುರುವಾಯಿತು. ಮಕ್ಕಳು ಊರು ಬಿಟ್ಟು ಪಟ್ಟಣ ಸೇರಿದ್ಮೇಲೆ ಈಗ ಬಹುತೇಕ ಹಳ್ಳಿಗಳ ಪಾಡು ಇದೇ ಆಗಿರುವುದರಿಂದ ಅದು ನನಗೇನು ಅಚ್ಚರಿ ಎನಿಸಲಿಲ್ಲ. ಆದರೂ ಮನದಲ್ಲಿ ಏನೋ ಒಂದು ಬಗೆಯ ಮೋಡ ಕವಿದ ವಾತಾವರಣ, ಏನೋ ಒಂದು ರೀತಿಯ ಬೇಸರ, ಕಳವಳ. ಆ ದಾರಿಯಲ್ಲಿ ನಾನು ಹೋದ ನೆನಪು ನನಗಂತೂ ಸಂಪೂರ್ಣವಾಗಿ ಮರೆತು ಹೋಗಿತ್ತು. ನನಗೆ ಯಾವುದಾದರೂ ಜಾಗ ನೆನಪಾಗಬಹುದೆಂದು ನೋಡುತ್ತಿದ್ದೆ. ಅಷ್ಟರಲ್ಲೇ ನಾ ಹೋಗುವ ಹಾದಿಯಲ್ಲಿ ಒಂದು ಪಾಳು ಬಿದ್ದ ಸರ್ಕಾರಿ ಶಾಲೆಯೊಂದು ಎದುರಾಯಿತು. ಪಾಳು ಬಿದ್ದ ಮನೆಗಳ ನಡುವೆ ಆ ಸ್ಕೂಲ್ ಹೊಸದು ಅನಿಸದೇ ಇರಬಹುದು, ಆದರೆ ನಾನು ಆ ಜಾಗದಲ್ಲಿ ಹಲವು ಮಕ್ಕಳು ಗೋಲಿ ಆಡುತ್ತಿದ್ದುದನ್ನು ನೋಡಿದ್ದ ನೆನಪು ಕಣ್ಣಲ್ಲಿ ಹಚ್ಚ ಹಸಿರಾಗಿತ್ತು. ಆ ಪಾಳು ಬಿದ್ದ ಮನೆಗಳಿದ್ದ ಊರಲ್ಲಿ ಶಾಲೆ ಆದ್ರೂ ಗಿರಲು ಸಾಧ್ಯ? ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಿದ್ರೆ ಮಾತ್ರ ಬುದ್ಧಿವಂತರಾಗ್ತಾರೆ ಅನ್ನೋ ಭಾವನೆಯಲ್ಲಿ ಜನಗಳು ಹಳ್ಳಿಗಳಿಂದ ಹತ್ತಿರದ ಊರುಗಳಿಗೆ ವಲಸೆ ಹೋಗಿರಬಹುದೆಂಬ ಯೋಚನೆ ತಲೆಯಲ್ಲಿ ಹಾದುಹೋಯಿತು. ಕೆಲ ಸಮಯ ಅಲ್ಲೇ ಬೈಕ್ ನಿಲ್ಲಿಸಿ ಸ್ವಲ್ಪ ನೀರು ಕುಡಿದು ಈ ಜೀವನದಲ್ಲಿ ಎಲ್ಲವೂ ಕ್ಷಣಿಕವೇ ಆಗಿದೆಯಲ್ಲ ಎಂಬ ಭಾವನೆಯೊಂದಿಗೆ ಮುಂದೆ ಹೊರಟೆ. ಸಮಯ 12 ಗಂಟೆಯಾಗುತ್ತಾ ಬಂದಿತ್ತು. ರಸ್ತೆಯ ಎಡಭಾಗದಲ್ಲಿ ಸ್ಟ್ರೀಟ್ ಲೈಟ್ ಕೆಳಗೆ ಅಜ್ಜಿಯೊಬ್ರು ಲಿಂಬೆ ಹಣ್ಣುಗಳನ್ನು ಬುಟ್ಟಿಯೊಂದರಲ್ಲಿ ಇಟ್ಕೊಂಡು ಬಸ್ ಸ್ಟಾಪ್ ಎದುರು ಕೂತ್ಕೊಂಡಿದ್ರು. ಪಾಪ ವಯಸ್ಸಾಗಿದೆ, ನನ್ನನ್ನ ಡ್ರಾಪ್ ಕೇಳ್ಬೋದು ಎಂದು ನನ್ನ ಬೈಕನ್ನ ಸ್ವಲ್ಪ ಸ್ಲೋ ಮಾಡಿ ಅವರ ಕಡೆಗೆ ನೋಡ್ದೆ. ಆದರೆ ಅವರು ನನ್ನ ಕಡೆ ಕಣ್ಣೆತ್ತಿಯೂ ನೋಡ್ಲಿಲ್ಲ. ನನಗೆ ನಾನು ಬಾಲ್ಯದಲ್ಲಿ ವಿಭವಾಪುರದಲ್ಲಿ ಅಸ್ಪಷ್ಟವಾಗಿ ವಿಚಿತ್ರವಾಗಿ ಕಂಡಿದ್ದ ಆಕೃತಿಗಳು ಅದ್ಯಾಕೋ ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ಅಜ್ಜಿ ಯಾರಿಗೋಸ್ಕರಾನೋ ಕಾಯ್ತಿರ್ಬೇಕು ಎಂದು ಭಾವಿಸಿ ಮುಂದಕ್ಕೆ ಹೊರಡಲು ಮುಂದಾದೆ. ಸುಮಾರು 7-8 ಮೀಟರ್ ಮುಂದೆ ಹೋಗಿದ್ದೆ. ಬೈಕ್ ಮಿರರ್ನಲ್ಲಿ ಅಜ್ಜಿ ನನ್ನ ಕಡೆಯೇ ನಡೆದುಕೊಂಡು ಬರ್ತಿರೋದು ಕಾಣ್ತು. ಅಜ್ಜಿಯ ಜೊತೆಗೆ ಮತ್ತೊಬ್ಬರು ನನ್ನನ್ನು ಹಿಂಬಾಲಿಸುತ್ತಾ ವೇಗವಾಗಿ ಬರ್ತಿದ್ರು. ಕರಾಳತೆಯ ಹೊಸ ಅಧ್ಯಾಯ ಆರಂಭವಾಗುವುರಲ್ಲಿತ್ತು.